ರಾತ್ರಿ ಬರ್ತಾ ಫುಲ್ ಪ್ರಶಾಂತ್ ನೀಲ್ ಫಿಲಮ್ ಥರ ಇದ್ದರೆ ಬೆಳಿಗ್ಗೆ ಫುಲ್ ಬಟ್ರಿ ಫಿಲಮ್ ಥರ ಬೆಳಕಿರುತ್ತೆ. ಎದುರು ಕಿತ್ಕೊಂಬರ್ತಾ ಇದೆ. ಎಷ್ಟೊಂದು ಮೆಟ್ಲಿರುತ್ತೆ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಬೆಂಡೆಕಾಳು ತಿಂದು ಬೋರಾಗಿ ನಮಗೆ ಏನಾದರೂ ಗುಡ್ಡೆ ಹಾಕೋಣ ಅಂತ ಯೋಚನೆ ಮಾಡಿ ಗುಡ್ಡೆ ಹತ್ತೋ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾವು ಹೊರಟಿದ್ದು ಹುತ್ತರಿ ಬೆಟ್ಟ ಟ್ರೆಕ್ಕಿಂಗ್. ಆದರೆ ಬರೀ ಇಬ್ಬರೇ ಮಾನ್ಸ್ಟರ್ಸ್ ಥರ ಹೋಗೋಕ್ಕಾಗದೆ ಗುಂಪಲ್ಲಿ ಗ್ಯಾಂಗ್ಸ್ಟರ್ಸ್ ಥರ ಹೋಗೋಣ ಅಂತ ಯಾವುದೋ ಒಂದು ಟ್ರೆಕ್ಕಿಂಗ್ ಗ್ರೂಪ್ ಜೊತೆ ಅವ್ರು ಕೇಳಿದ ಪ್ಯಾಕೇಜ್ ಕೊಟ್ಟು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಮಧ್ಯರಾತ್ರಿ ಸಿಲ್ಕ್ ಬೋರ್ಡಿಗೆ ಬಂದರೆ ಸಿಲ್ಕ್ ಬೋರ್ಡ್ ಫುಲ್ ಖಾಲಿ. ಕೊನೆಗೂ ನಮ್ಮ ಬಸ್ ಬಂದೇ ಬಿಡ್ತು. ಬಸ್ ಹತ್ತಿದ ಮೇಲೆ ಗೊತ್ತಾಯಿತು ನಮ್ಮ ಥರ 9 to 5 ಜಾಬ್ ಮಾಡೋ ಅತೃಪ್ತ ಆತ್ಮಗಳೇ ತುಂಬಿಕೊಂಡಿದ್ದಾವೆ ಅಂತ. ಒಂದು 10 ಟೇಕ್ ಆದಮೇಲೆ ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಒಂದು ಫೂಟೇಜು ಕೊನೆಗೂ ವೀಲಾಗಿಗೆ ಸಿಕ್ತು. ರೂಲ್ಸು ಅಂತ ತಲೆಗೆ ಶೂಟ್ ಮಾಡ್ತಾ ಇದ್ರೆ ನಮ್ಮ ತಲೆಯಲ್ಲಿ ಅಲ್ಲ ಗುರು, ವೀಕ್ ಡೇಸು ಜಾಬ್ ಮಾಡಿಕೊಂಡು ವೀಕೆಂಡ್ ಟ್ರೆಕ್ಕಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ತಾವಲ್ಲ, ನಾವು ಯಾಕೆ ಈ ಥರ ಬಿಸ್ನೆಸ್ ಮಾಡಬಾರ್ದು ಅಂತ ಹೊಂಚು ಹಾಕ್ತಾ ಇದ್ವಿ. ಜಸ್ಟ್ ಆಫ್ಟರ್ 2 minutes ಮಂಗನ ಕೈಲಿ ಮಾಣಿಕ್ಯ ಸಿಕ್ಕಂಗೆ ನಮ್ಮ ಕೈ ಕಡಲೆಬೇಳೆ ಸಿಕ್ತು. ಎಲ್ಲ ಮರ್ತೋದ್ವಿ. ಬಸ್ಸು ಎಲ್ಲೊಂದು ಕಡೆ ನಿಲ್ಲಿಸ್ತು. ಅಲ್ಲಿ AB ಚಾಯ್ ಅಂತ ಬೋರ್ಡ್ ಹಾಕಿದ್ರು. ನಾವು ಗಂಡ ಹೆಂಡತಿ 2 ಕಾಫಿ ಆರ್ಡರ್ ಮಾಡಿದ್ವಿ. ಅದೇನೋ ಹೇಳ್ತಾರಲ್ಲ, ಇರುವುದೆಲ್ಲವ ಬಿಟ್ಟು ಇಲ್ದಿರೋದ ಬಗ್ಗೆ ಯೋಚನೆ ಮಾಡೋದೇ ಜೀವನ ಅಂತ. ಸುಮ್ಮನಿರ್ಲಾರ್ದೆ ನಾವು ಈ ಬಾತ್ಕೋಳೆ ನೋಡಿ ಓನರಿಗೆ ಈ ಬಾತ್ಕೋಳೆ ತೊಗೊಂಡು ಏನು ಮಾಡ್ತೀರಾ ಅಂತ ಕೇಳಿದಾಗ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಅಂತ ಇದ್ದೀವಿ. 4:15 ಒಂದು ಹಳ್ಳಿಗೆ ಬಂದು ಬಸ್ ಸ್ಟಾಪ್ ಆಯಿತು. ಅಲ್ಲಿಂದ ನಮ್ಮ ಟ್ರೆಕ್ಕು ಶುರುವಾಯಿತು. ಏರೋಪ್ಲೇನ್ನಲ್ಲಿ ಗಗನಸೆಕೆರು ರೂಲ್ಸ್ ಹೇಳ್ದಂಗೆ ಇಲ್ಲೂ ರೂಲ್ಸ್ ಹೇಳ್ತಾ ಇದ್ರು. ಲೈಟ್ ಟಾರ್ಚ್ ಕ್ಯಾರಿ ಮಾಡಿ, ನಿಧಾನಕ್ಕೆ ಹೋಗಿ, ಹುಷಾರಾಗಿ ಹೋಗಿ, ಕತ್ಲಿದೆ ಅಂತ. ಅಷ್ಟು ಚೆನ್ನಾಗಿರೋ ಗಗನಸೆಕೆರು ರೂಲ್ಸ್ ಹೇಳಿದಾಗಲೇ ಕೇಳಿಸ್ಕೊಳಲ್ಲ, ಇನ್ನು ಈ ವಯ್ಯ ಹೇಳಿದ್ದು ಕೇಳಿಸ್ಕೊಂತೀವ? 4:15 ಟ್ರೆಕ್ ಶುರು ಮಾಡಿದ್ದೀವಿ. 5 kilometers ಅದು ಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಹಳ್ಳಿ ವೈಬ್ಸು. ನೋಡೋಣ. ಅಲ್ಲಿ ಲೇಟ್ ಆಗಿದೆ 15 ನಿಮಿಷ. ಫುಲ್ಲಿ ನಮಗೆ ಸಿಗತ್ತೆ ಅಂದ್ಕೊತೀನಿ. ಯಾಕೆ ಅಂದರೆ ಫುಲ್ಲು ಮಳೆ ಮೋಡ ಎಲ್ಲ ಇದೆ. ಸನ್ರೈಸ್ ನೋಡೋಕ್ಕೆ ಸಿಕ್ಕಿದ್ರೆ ಖುಷಿ. ದಾರಿಯಲ್ಲಿ ಸಿಕ್ಕಿರೋ ಈ ದೇವರಿಗೆ ಕೈ ಮುಗಿದ್ಬಿಟ್ಟು 1142 ಮೀಟರ್ ಹೈಟ್ ಇರೋ ಉತ್ತರಿ ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ವಿ. ಈಗ ನಮ್ಮನ್ನು ತಡೆಯೋರು ಯಾರು? ಫುಲ್ ಮೆಟ್ಲಿದೆ. ಎದುರು ಕಿತ್ಕೊಂಬರ್ತಾ ಇದೆ. ಎಷ್ಟೊಂದು ಮೆಟ್ಲಿರುತ್ತೆ ಅಂತ ಗೊತ್ತಿರಲಿಲ್ಲ. ಎಕ್ಸಸೈಸ್ ಇಲ್ದಿರೋ ಬಾಡಿಗೆ ಇಷ್ಟೊಂದೆಲ್ಲ ಮೆಟ್ಲತ್ತೆ ಕೆಳಗೆ ಹಿಂಗೆ ಆಗೋದು. ಪಿಕ್ಚರ್ ಬಿಡ್ತಾ ಇದೆಯಾ? ಫುಲ್ ಕತ್ಲು ಮೆಟ್ಲು. ಕೆಳಗಡೆ ನೋಡಿದ್ರೆ ಇಡೀ ಊರೇ ಒಳ್ಳೆ ಇರುವೆ ಥರ ಕಾಣಿಸ್ತಾ ಇದೆ. ಹೈಟಲ್ಲಿದ್ದೀವಿ. ಎಡು ಬಿದ್ದರೆ ಎಲ್ಲಿ ಬೀಳ್ತೀವಿ ಅಂತ ಗೊತ್ತಿಲ್ಲ. ಈಗ ನಮ್ಮ ತಲೆಯಲ್ಲಿ ಕಾಡ್ತಾ ಇದ್ದು ಒಂದೇ ಪ್ರಶ್ನೆ, ಇದು ಬೇಕಿತ್ತ? ಟ್ರೆಕ್ ಮಧ್ಯದಲ್ಲಿ ನಿಮಗೆ ಸಂಕೇಶ್ವರ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸ್ಟಾಪ್ ಕೊಡ್ತಾರೆ. ನಿಜ ಹೇಳಬೇಕು ಅಂದರೆ ನನ್ನಂತ ಎದುರು ಬಿಡ್ತರು ತುಂಬ ಜನ ಇದ್ದರು. ಅವ್ರಿಗೆ ರೆಸ್ಟ್ ಸಿಗಲಿ ಅಂತ ಕೊಟ್ಟಿದ್ದು ಅಷ್ಟೇ. ಸ್ಕೂಲಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋದಾಗ ಪ್ರತಿ 1 ಗಂಟೆಗೂ ಎಷ್ಟು ಜನ ಇದ್ದೀವಿ ಅಂತ ಕೌಂಟ್ ಆಗ್ತಿದ್ದಾರಲ್ಲ, ಅದೇ ಥರ ಇಲ್ಲೂ ಕೌಂಟ್ ಆಗ್ತವ್ರೆ. ಇದಾದ್ಮೇಲೆ ಮೆಟ್ಲು ಮುಗೀತು ಅಂತ ಆರಾಮಾಗಿದ್ದರೆ ಆಮೇಲೆ ನೋಡಿದ್ರೆ ಹುಲ್ಗಳ ಮಧ್ಯ ಬಂಡೆ ಹತ್ಕೊಂಡು ನೋಡಿ ಗುಹೆ ಥರ ಇದೆ, ಅದು ಹೊರಡೆ ಹೋಗ್ಬೇಕಾಯ್ತು. ಒಳ್ಳೆ ಹಳೇ ಫಿಲಮಲ್ಲಿ ವಿಲನ್ ಡೆನ್ಗೆ ಎಂಟ್ರಿ ಕೊಡ್ತೀವಲ್ಲ, ಆ ಥರ ಎಲ್ಲ ಫೀಲ್ ಬರ್ತಾಯಿತ್ತು. ಬಟ್ ಓಕೆ, ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುಂದೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಅಂತ ಧೈರ್ಯ ಮಾಡಿಕೊಂಡು ಮುನ್ನುಗ್ತಾ ಇದ್ವಿ. ಇನ್ನೇನು ಸನ್ರೈಸ್ ಆಗಬೇಕು ಅನ್ನೋ ಹೊತ್ತಿಗೆ ನಾವು ಆಗಲೇ ಪೀಕ್ ಹತ್ರ ಬಂದು ನಿಂತ್ಕೊಂಡಿದ್ವಿ. ಸಂಸಾರದಲ್ಲಿ ಕಿರಿಕಿರಿ, ಟ್ರಾಫಿಕ್ ಸೌಂಡು, 9 to 5 ಜಾಬ್ ಪ್ರೆಷರು, ಮ್ಯಾನೇಜರ್ ಹಿಂಸೆ, ಎಕ್ಸ್ ಫ್ರೆಂಡ್ ನೆನಪು, ಈ ಥರ ಅನೇಕ ಸಮಸ್ಯೆಗಳಿಂದ ಒಂದು ಅರ್ಧ ಗಂಟೆ
ಫ್ರೀಯಾಗಿ ಆ ಸನ್ರೈಸ್ ನೋಡಬೇಕು ಅಂತ ನಮ್ಮ ತಗನೆ ತುಂಬ ಜನ ಬಂದಿದ್ರು. ಹಾಯ್, ಹಲೋ, ನಮಸ್ಕಾರ. ಉತ್ತರಿ ಬೆಟ್ಟದ ಪೀಕಲ್ಲಿದ್ದೀವಿ. ಕಾಣಿಸ್ತಾ ಇದೆಯಾ? ತಳ್ಳಿದ್ರೆ ಮೇಡಮ್ ಹಂಗೆ ಹೋಗ್ಬಿಡ್ತಾಳೆ. ವಿಲಾಗ್ ಸ್ಟಾರ್ಟಿಂಗ್ ನೋಡಿದ್ರೆ ಫುಲ್ ಪ್ರಶಾಂತ್ ನೀಲ್ ಫಿಲ್ಮ್ ಥರ ಕತ್ಲು ಅಷ್ಟೇ ಕಾಣಿಸುತ್ತೆ. ಅಂತ ಡಿಫಿಕಲ್ಟ್ ಟ್ರಕ್ ಏನಲ್ಲ, ಬಟ್ ಕತ್ಲು ಬರೋದ್ರಿಂದ ಸ್ವಲ್ಪ ನಿಮಗೆ ಭಯ ಆಗ್ಬೋದು. ಅಂದರೆ ಬಟ್ ನಾವು ಗ್ರೂಪ್ ಜೊತೆ ಬಂದಿರೋದ್ರಿಂದ ಅವ್ರು ಗೈಡ್ ಮಾಡಿದ್ರು. ಟಾರ್ಚ್ ಲೈಟು ಅಥವಾ ಮೊಬೈಲ್ ಟಾರ್ಚ್ ಇದ್ರೆ ಸಾಕು, ಆರಾಮ್ಸೆ ಬರ್ಬೋದು. ಚೆನ್ನಾಗಿದೆ. ನಮ್ಮ ಥರನೇ ತುಂಬ ಬರಗಟ್ಟಿರೋ ಸಾಫ್ಟ್ವೇರ್ ಇಂಜಿನಿಯರ್ಸು ಬೆಂಗಳೂರಿನವರು ಬಂದಿದ್ದಾರೆ ಇಲ್ಲಿ ನೇಚರನ್ನು ಅನುಭವ ಪಡೆಯೋಕ್ಕೆ ಅಲ್ವಾ. ನಂದಿ ಬೆಟ್ಟ ನೋಡಿ ನೋಡಿ ಬೇಸತ್ತವರೆಲ್ಲ ಇಲ್ಲಿ ಬರ್ಬೋದು. ಏನಂತೀಯ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೀಗ ವಾಪಸ್ಸು ಹೊಂಟೋಗು ಶಿವನೇ. ಓಕೆ, ಟ್ರೆಕ್ಕಿಂಗ್ ಮುಗೀತು, ವಾಪಸ್ ಹೋಗ್ತಾ ಇದ್ದೀವಿ. ಈ ಥರ ಪ್ರಪಾತ ನೋಡಿದಾಗ ಬೆಳದಿಂಗಲ ಬಾಲೆ ಫಿಲಮ್ ನೆನಪಾಗೋದು ನನಗೊಬ್ನಿಗೇನಾ? ಸೋಜು, ಇದನ್ನ ಫಸ್ಟ್ ನೈಟ್ ಟ್ರೆಕ್ ತಾನೆ? ಹೌದು. ನಾನು ಕುಂತಿ ಬೆಟ್ಟ ಮಾಡಿದ್ದೆ, ಅದಾದ್ಮೇಲೆ ಇದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇವಾಗ ಒಂದು ವ್ಯೂ ತುಂಬ ಚೆನ್ನಾಗಿತ್ತಲ್ಲ? ಹೌದು, ಫುಲ್ಲು ಫಾಗ್ ಕವರ್ ಆಗಿತ್ತು. ರಾತ್ರಿ ಬರ್ತಾ ಭಯ ಆಯ್ತಾ? ಇಲ್ಲಪ್ಪ, ಭಯ ಆಗ್ಲಿಲ್ವಾ? ಯಾಕೆ? ಅಷ್ಟೊಂದು ಜನ ಒಂದು ಗ್ರೂಪ್ ಟ್ರಿಪ್ಪಲ್ಲಿ ಬಂದು ಟಾರ್ಚ್ ಇಟ್ಕೊಂಡು ಭಯ ಆಗಕ್ಕೆ ಹೆಂಗ್ ಭಯ ಆಗತ್ತೆ ನೀನೇ ಹೇಳು. ಅದಕ್ಕಲ್ಲ, ನಿನ್ನ ಜೊತೆ ನಾನಿದ್ನಲ್ಲ, ವೀರಾದಿ ವೀರ ಶೂರಾದಿ ಶೂರ, ಇಂಥ ಗಂಡ ಇರ್ಬೇಕಾದಾಗ ನಿನಗೆ ಯಾಕೆ ಭಯ? ನನ್ನ ಪ್ರಾಣ ಒತ್ತಿಟ್ಟಾದ್ರೂ ನಿನ್ನೆಲ್ಲ ಕಾಪಾಡ್ತೀನಿ ಕಡೆ. ಏನು ವಿಲಾಗ್ ಸ್ಟಾರ್ಟಿಂಗಲ್ಲಿ ಒಂಥರ ಭಯ ಹುಟ್ಟಿಸ್ತಿತ್ತಲ್ಲ, ಆ ಜಾಗ ಎಲ್ಲ ಇದೆ. ಆ್ಯಕ್ಚುಲಿ ಇದೊಂದು ಹಳೆ ಕೋಟೆ. ಇದಕ್ಕೆ 12 ದ್ವಾರ ಇತ್ತಂತೆ. ಸೊ ಒಂದೊಂದೇ ದ್ವಾರ ಸಿಗ್ತಾ ಹೋಗುತ್ತೆ ನಿಮಗೆ. ಸೋಜು, ನೆನಪಿದೆ ನಿಂಗೆ? ಅದು ಗೋಕರ್ಣದಲ್ಲಿ ದಾರಿ ತಪ್ಪು ಹೋಗ್ಬಿಟ್ಟು ರಾತ್ರಿ ಬರ್ತಾ ಫುಲ್ ಪ್ರಶಾಂತ್ ನೀಲ್ ಫಿಲಮ್ ಥರ ಇದ್ರೆ, ಬೆಳಿಗ್ಗೆ ಫುಲ್ ಬಟ್ರ್ ಫಿಲಮ್ ಥರ ಬೆಳಕಿರುತ್ತೆ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ ಅಲ್ವಾ? ಒಳ್ಳೆ ವ್ಯೂ ಮಾತ್ರ. ಪಾಸ್ ಮಾಡಿ ಓದ್ಕೊಂಬಿಡ್ರಪ್ಪ. ಅಂತೂ ಹೊಟ್ಟೆ ಸೇವೆ ಮುಗಿಸಿ ವಾಪಸ್ ಬೆಂಗಳೂರಿಗೆ ಹೊಟ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.